ಆನೆ ಮರಿ ಇದೆ ವ್ಯೂ ಎಷ್ಟು ಸಕ್ಕತ್ತಾಗಿದೆ ಗೊತ್ತಾ ಗೈಸ್, ನೋಡ್ತೀರಾ? ರಿಸಾರ್ಟ್ ಫಾರೆಸ್ಟ್ ಅಂತೆ, ಇಲ್ಲೆಲ್ಲ ಟೈಗರು, ಲೆಪರ್ಡು, ಡಾಲ್ಫಿನ್ ನೋಸ್, ಡಾಲ್ಫಿನ್ ಮೂತಿ ಬೆಟ್ಟ. ಕೇರಳ ಸ್ಪೆಷಲ್ ಹರ್ಬಲ್ ವಾಟರ್ ಕೊಡ್ತಾರೆ. ಕಿಪಿ ಕೀರ್ತಿ ತಂಗಿ ಸ್ವಲ್ಪ ಡಿಫ್ರೆಷನ್ ಹೋಗ್ಬೇಕಾದ್ರೆ ಫೇಮಸ್ ನೀಲಗಿರಿ ಪ್ಲೇಸ್ ಸಿಗುತ್ತೆ. ನೆನ್ನೆ ನಮ್ಮ ಕತೆ ಬೇಡವಾಗಿದೆ. ಏನ್ ಮೇಡಮ್ ಇಲ್ಲಿ ಹಾಯ್ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ರೆಸಾರ್ಟ್ ಎಲ್ಲ ಚೆಕ್ ಇನ್ ಮಾಡ್ಕೊಂಡು ಹೊರಟ್ವಿ. ಸೊ ನಿನ್ನೆ ಇಲ್ಲಿ ಊಟ ಚೆನ್ನಾಗಿತ್ತು ಅಂದ್ಬಿಟ್ಟು ಇಲ್ಲೇ ಸ್ಟಾಪ್ ಕೊಟ್ಟಿದ್ದೀವಿ. 12:30 ಆಗಿದೆ. ನಾವು ಊಟಿಗೆ ಹೋಗೋಷ್ಟೊತ್ತು ಇನ್ನೇನು ಸಂಜೆ ಆಗುತ್ತೆ. ಸೊ ಇಲ್ಲೇನಾದ್ರು ಲೈಟಾಗಿ ತಿನ್ಕೊಂಡು ಹೋಗೋಣ ಅಂತ ಮತ್ತೆ ಇಲ್ಲಿಗೆ ಬಂದಿದ್ದೀವಿ. ಎಲ್ಲ ಒಳಗಡೆ ಹೋಗಿದ್ದಾರೆ, ನೋಡೋಣ ಬನ್ನಿ ಏನಿದೆ ಅಂತ. ಕೇರಳ ಸ್ಪೆಷಲ್ ಹರ್ಬಲ್ ವಾಟರ್ ಕೊಡ್ತಾರೆ. ಸಲಾಡ್ ಬಂದಿದೆ. ಫೈನಲಿ ಊಟ ಎಲ್ಲ ಮಾಡ್ಕೊಂಡು ಬಿಸ್ಕಾಫ್ ತಗೊಂಡು ಚಾಕ್ಲೇಟ್ ಮೂಸ್ ತಗೊಂಡು ಊಟಿಗೆ ಹೊರಡ್ತಾ ಇದೀವಿ. ಟೈಮ್ ಇವಾಗ 1:15 ಆಗಿದೆ. 2 ಗಂಟೆ ಏನಪ್ಪ. ಫೈನಲಿ ಊಟಿಗೆ ಹೋಗ್ತಾ ಇದೀವಿ. ಎಲ್ಲ ಹೋಗ್ತೇವೆ, ಎಲ್ಲ ಚಿಲ್ ಮಾಡ್ತಾ ಇದೀವಿ. ಐಸ್ ಕ್ರೀಮ್ ಕೊಡ್ಸಿಲ್ಲ ಗಾಯ್ಸ್, ಹಂಗೆ ಕರ್ಕೊ ಹೋಗ್ತಾರೆ. ನಮ್ಮ ಅಂಕಲ್ ಅಂತ ದಿಮ್ ರೆಡಿ ಮಾಡ್ಕೊತಾ ಇದೀನಿ. ಚಿಕ್ಕ ಹುಡುಗಿ ನಿಂತೈತೆ. ಸ್ವಲ್ಪ ಡಿಫ್ರೆಷನ್ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ, ನನಗೆ ಆಗ್ತಾ ಇಲ್ಲ ಇದಕ್ಕೆ. ವಯನಾಡಿಂದ ಊಟಿಗೆ ಹೋಗ್ಬೇಕಾದ್ರೆ ಫೇಮಸ್ ನೀಲಗಿರಿ ಪ್ಲೇಸ್ ಸಿಗುತ್ತೆ. ಇಲ್ಲಿ ತುಂಬ ದೊಡ್ಡ ದೊಡ್ಡ ಮರಗಳಿದಾವೆ, ತಲೆ ಎತ್ತು ನೋಡ್ಬೇಕು, ಅಷ್ಟು ಹೈಟ್ ಇದೆ ನೋಡಿ ಮರಗಳು. ಫೈನಲಿ ಊಟಿ ರೀಚ್ ಆದ್ವಿ. ಅವಿವಿ ವೆಲ್ಕಮ್ ಟು ಊಟಿ. ಫಸ್ಟ್ ಪ್ಲೇಸಿಗೆ ಹೋಗ್ತಾ ಇದೀವಿ ಊಟಿಲಿ. ಬೆಳಗಿಂದ ಏನೂ ಮಾಡಿಲ್ಲ, 6 ಗಂಟೆಗೆ ಬಂದು ಅಷ್ಟೇ ಪ್ಲೇಸ್ ನೋಡ್ತಾ ಇದೀವಿ. ಹೆಂಗಿದೆ ಅಂತ ನಿಮ್ಗೂ ತೋರಿಸ್ತೀನಿ ಬನ್ನಿ. ಏನಿದ್ರೆ ಹೆಸರು? ಪೈಕಾರ ಪೋರ್ಟ್ ಹೌಸ್. ಏನೋ ಬೋಟಿಂಗ್ ಅಂತ, ಏನೋ ಪೋರ್ಟ್ ಹೌಸ್ ಅಂತ ನೋಡೋಣ ಹೆಂಗಿರುತ್ತೆ ಅಂತ ಬನ್ನಿ. ನೋಡಿ ಹೆಂಗ ಆಟ ಆಡ್ತಾವ್ರಿ ಇಬ್ರು. ಈಗ ಬೋಟ್ ತಗೊಳಕ್ ಹೋಗ್ತಾ ಇದೀವಿ. ಹಿಂಗ್ ತರ ಇದೆ ವ್ಯೂ, ಸಕ್ಕದಾಗಿದೆ. ಸನ್ಸೆಟ್ ಟೈಮಲ್ಲಿ ಬಂದಿದ್ದೀವಿ. ಫುಲ್ ಪೀಸ್ ಆಗಿದೆ, ಬಟ್ ಜನ ಜಾತ್ರೆ ಅಷ್ಟೇ. ಅಷ್ಟೊಂದೇನು ಜನ ಇಲ್ಲ, ವಯನಾಡಾಗ ಹೋಲಿಸ್ಕೊಂಡ್ರೆ ಪರವಾಗಿಲ್ಲ. ನಾವು ಫಸ್ಟ್ ದುಡ್ಡು ನೋಡ್ಬಿಟ್ಟು ಯಾತ್ ತಗೊಳ್ಳೋದು ಅಂತ ಟೆನ್ಷನ್ ಮಾಡ್ಕೊಂಡು ನೋಡ್ತಾ ಇದ್ವಿ. ಅಷ್ಟಲ್ಲಿ ಒಬ್ರು ಬಂತು, ನೀವೆಷ್ಟು ಜನ ಇದ್ದೀರಾ ಅಂತ ಕೇಳಿ ಶೇರಿಂಗ್ ಹಾಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಎಲ್ಲ ಕಡೆ ಶೇರಿಂಗ್ ಹುಡ್ಕೊಂಡು ಹೋಗೋದಾಗಿದೆ. 4 ಜನ ಬಂದು ಶೇರಿಂಗ್ ಹುಡುಕ್ಬೇಕು. ಹೆವಿ ಕಾಸ್ಟ್ಲಿ ದುನಿಯಾ. ನೋಡಿ ಹೆಂಗೆ ಹೋಗ್ತಾ ಇದೆ, ನೋಡಿ ಹೆಂಗೆ ಹೋಗುತ್ತೀಗ. ಫೈನಲಿ ಬೋಟ್ ಹತ್ತಿದ್ದೀವಿ. ರೈಡಿಂಗ್ ಇರುತ್ತೆ, ಬನ್ನಿ. ಫೈನಲಿ ಬೋಟ್ ಹತ್ತಿದ್ವಿ. 3 ಸೀಟರ್ಗೆ ಹೋಗ್ಬೇಕಿತ್ತು, ಚೆನ್ನಾಗಿರೋದು. ಯಾವ್ದೋ 8 ಸೀಟರ್ ಬಂದಿದ್ದೀವಿ, ನೋಡೋಣ ಹೆಂಗಿರುತ್ತೆ ಅಂತ. ಅಷ್ಟ ಮಜಾ ಬರ್ತಿಲ್ಲ, ಹಿಂಗ್ ಅನ್ಬೇಕು, ಈ ಅಂತ ಹೋಗ್ಬೇಕು. ನಮ್ಮ ಗಾಡಿ ಹೋಗ್ತಿಲ್ಲ, ಬಟ್ ಚೆನ್ನಾಗಿದೆ. ಫಸ್ಟ್ ಹಾಕೊಂಡಿದ್ದ ಓಡ್ ಬಂದ್ರೆ ಏನ್ ಮಾಡ್ತೀರ ಬ್ರೋ? 20 ನಿಮಿಷ ಅಂದರು, 15 ನಿಮಿಷಕ್ಕೆ ದೋಖಾ ಮಾಡಿ ಕರ್ಕ ಬಂದರು. ಬಟ್ ಅಷ್ಟೊಂದೇನು ಮಜಾ ಬರಲಿಲ್ಲ. ನಾರ್ಮಲ್ ಕೂತ್ಕೊಂಡು ನೀರಲ್ಲಿ ತೇಲ್ದಂಗೆ ಆಯ್ತಿತ್ತು. ಬಟ್ ಸ್ಪೀಡ್ ಬೋರ್ಡ್ ತುಂಬ ಮಜಾ ಇದೆ. ಬಟ್ 3 ಜನ ಅಷ್ಟೇ ಇದ್ದಿದ್ದು. ನಾವು 4 ಜನ ಇದ್ರು ಹೆಂಗಾರ ಮಾಡಿ ಧೈರ್ಯ ಮಾಡಿ ಹೋಗ್ಬೋದಿತ್ತು. ಮುಗೀತು 6 ಗಂಟೆ, ನಮ್ಮದೇ ಲಾಸ್ಟ್ ರೈಡು. ಬೋಟ್ ಕಟ್ ಹಾಕ್ಬಿಟ್ಟು ಮನೆಗೆ ಹೋಯ್ತಾರೆ ಅವರೆಲ್ಲ. ಇದು ರಿಸರ್ಟ್ ಫಾರೆಸ್ಟ್ ಅಂತೆ. ಇಲ್ಲೆಲ್ಲ ಟೈಗರು, ಲೆಪರ್ಡು ಮತ್ತು ವೈಲ್ಡ್ ಡಾಗು ಎಲ್ಲ ಇದೆಯಂತೆ. ನಾವು ಹುಡುಕಿದಪ್ಪ ಯಾವ್ದಾರ ಬಂದು ನೀರು ಕುಡಿಯುತ್ತೆ ಅಂತ, ಯಾವುದೂ ಕಾಣಲಿಲ್ಲ. ಹೆಂಗಿತ್ತು ಮೇಡಮ್? ಇದು ಬರೀ ಕೂತ್ಕೊಂಡು ಕುಂಕ್ಯ ಪಿಂಕ್ಯ ಅನ್ನೋದೇ. ದೇಹ ಬೆಳೆದಿದೆ, ಬುದ್ಧಿ ಬೆಳೆದಿಲ್ಲ. ಹಾಯ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ನೆನ್ನೆ ನಮ್ಮ ಕತೆ ಬೇಡವಾಗಿದೆ. ಊಟಿಲಿ ರೂಮ್ ಬುಕ್ ಮಾಡ್ಕೋಬೇಡಿ, ಅಲ್ಲೇ ಹೋಗಿ ಬುಕ್ ಮಾಡ್ಕೊಳ್ಳಿ ಅಂತ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಹೇಳಿ, ನಾವು ಇಲ್ಲೇ ಸಿಗುತ್ತೆ ಅಂತ ಬುಕ್ ಮಾಡೋಣ ಅಂತ ಬಂದು ನಾಯಿ ಥರ ಅಲ್ದಿದ್ದೀವಿ. ಒಂದು ರೂಮ್ ಖಾಲಿ ಇಲ್ಲ. ಅರೌಂಡ್ ಒಂದು 50 ರೂಮಿಗೆ ಕಾಲ್ ಮಾಡಿದ್ದೀವಿ ಊಟಿಲಿ, ಎಲ್ಲೂ ಸಿಗಲಿಲ್ಲ ಅಂದ್ಬಿಟ್ಟು ಫೈನಲಿ ಕೂನೂರಿಗೆ ಬಂದು
ಈ ರೆಸಾರ್ಟಲ್ಲಿ ಉಳ್ಕೊಂಡಿದ್ದೀವಿ. ಇದೇ ರೂಮು. ಬಡಗಲ್ ಸೇ ಹಾಯ್. ಬಡಗಲ್ ನೋಡಿ ಇನ್ನೂ ಮೇಕಪ್ ಮುಗಿದಿಲ್ಲ. ಇದೇ ರೂಮು. ಇದು ಸೋಫಾದಲ್ಲಿ ಬೆಡ್ ಅರೇಂಜ್ ಮಾಡಿದ್ದಾರೆ ನಮಗೆ. ಚೆನ್ನಾಗಿದೆ ಒಂಥರ. ಇಬ್ರಿಗೆ ಮಲಗೋ ರೂಮು 4 ಜನ ಕೊಟ್ಟಿದ್ದಾರೆ. ಚಾರ್ಜರಲ್ಲೇ ಬೆಗೊಳಕ್ಕಾಗ್ತೆ. ಬೆಳಿಗ್ಗೆ 7 ಗಂಟೆಗೆ ಹೊರಡ್ತೀನಿ ಅಂದ್ಬಿಟ್ಟು ಸಾರು ಇನ್ನೂ ಹೊರಟಿಲ್ಲ. ನಾವೀಗ ಕರೆಂಟ್ಲಿ ಕೂನೂರಲ್ಲಿದ್ದೀವಿ. ಇವಾಗ ಕೂನೂರಲ್ಲಿರೋ ಫೇಮಸ್ ಪ್ಲೇಸಸ್ಗೆ ಹೋಗ್ತಿದ್ದೀವಿ. ಯಾವ ಪ್ಲೇಸಸ್ಗೆ ಹೋಗ್ತೀವಿ ಅನ್ನೋದು ನೋಡ್ತಾ ಇರಿ, ವೆಯ್ಟ್ ಮಾಡ್ತೀರಿ. ಫೈನಲಿ ಬಿಸಿಲು ಬಂದಿದೆ, ಸಖತ್ತು ಚಳಿ ಇದೆ. ಮನಾಲಿ ಥರನೇ ಚಳಿ ಆಗ್ತಿದೆ ನಮಗಿಲ್ಲಿ. ಫೈನಲಿ ರೂಮೆಲ್ಲ ಚೆಕ್ಔಟ್ ಮಾಡಿ ಫಸ್ಟ್ ಪ್ಲೇಸ್ ನೋಡಕ್ ಹೋಗ್ತಾ ಇದೀವಿ. ಫಾರ್ ದ ಫಸ್ಟ್ ಟೈಮ್ ಇಟ್ಟು ಬೇಗ ಹೋಗ್ತಾ ಇದೀವಿ 7:30ಗೆ. ಫಸ್ಟ್ ನೋಡಿ ಗೊತ್ತಾಗುತ್ತೆ. ಈಗಲೇ ಹೇಳ್ಬಿಟ್ರೆ ಅವರಿಗೆ ಕ್ಯೂರಿಯಾಸಿಟಿ ಇರಲ್ಲ. ಹೆಂಗಿದೆ ಅಂದ್ರೆ ಬೆಂಕಿ ಇದೆ ಪ್ಲೇಸು. ಫೇಮಸ್ ಪ್ಲೇಸ್ ಅಂತೆ. ಫೇಮಸ್ ಪ್ಲೇಸ್. ಆಮೇಲೆ ಟ್ರಾಫಿಕ್ ಆಗುತ್ತೆ ಹೀಗೆ ಹೋಗಿ ಅಂದ್ರು. ಅದಕ್ಕೆ ಫಸ್ಟ್ ಅಲ್ಲಿಗೆ ಹೋಗ್ತಾ ಇದೀವಿ. ಅದು ಒಂದು ಅನಿಮಲ್ ಕತೆ. ಅದು ಅಲ್ಲಿ ಹೋಗಿ ಹೇಳ್ತೀನಿ ಮೇಲೆ. ಅನಿಮಲ್ ಅದು ಇನ್ನೇನು ಬರ್ಡಾ. ಇವಳು ಪಾಪ ಇಡ್ಕಿ ನೋಡ್ತಾಳೆ. ಹಾಯ್ ಮಾಡಿ, ಗುಡ್ ಮಾರ್ನಿಂಗ್ ಹೇಳಿ. ನೋಡಿ ಗೈಸ್ ಹೆಂಗಿದೆ ರೋಡು. ಆ ಕಡೆಯಿಂದ ಒಂದು ಗಾಡಿ ಬಂದ್ರೆ ನಿಲ್ದಲ್ಲೇ ಹೊಡಿಯಕ್ಕೆ ಆಗಲ್ಲ. ಗೂಗಲ್ ಮ್ಯಾಪ್ ನೋಡ್ಕೊ ಬಂದ್ಬಿಟ್ಟು ಎಲ್ಲೆಲ್ಗೋ ಹೋಯ್ತಾ ಇದ್ವಿ. ಅಲ್ಲಿ ನೋಡಿ ರೋಡೇ ಇಲ್ಲ. ಜರ್ನಿ ಸ್ಟಾರ್ಟ್ ಮಾಡಿ ಅರ್ಧ ಗಂಟೆ ಆಗಿಲ್ಲ. ಆಲ್ರೆಡಿ ಬ್ರೇಕ್ ತಗೊಂಡಿದ್ದೀವಿ. ಟೀ ಬ್ರೇಕ್. ಬೆಳಗಿಂದ ಏನು ಕುಡ್ದಿಲ್ಲ, ಹಂಗಾಗಿ ಬ್ರೇಕ್ ತಗೊಂಡಿದ್ದೀವಿ. ಇಲ್ಲೇ ನಾನು ಲೈಟಾಗಿ ಕುಡ್ಕೊಂಡು ಹೋಗೋದು. ಇಲ್ಲೇ ಬೇಗ ಕಾಫಿ ಕುಡ್ಕೊಂಡು ಹೋಗುವ. ವ್ಯೂ ನೋಡಿ ಗಾಯ್ಸ್ ಎಷ್ಟು ಸಕ್ಕತ್ತಾಗಿದೆ. ಸಿಂಗಾರ ಟೀ ಗಾರ್ಡನ್. ನಮ್ಮ ಅಕ್ಕ ನೋಡಿ ಅಲ್ಲಿ ಹುಡುಗ ನಿಂತವಳೆ, ಫೋಟೋ ತೆಗಿಬಾ ಅಂತ. ಮೆಟ್ಲೆಲ್ಲ ಮಾಡಿದ್ದಾರೆ ಹೋಗೋಕ್ಕೆ. ನೈಸ್. ಈ ಕಡೆ ಅಂತೂ ಸಕ್ಕತ್ತಾಗಿದೆ. ಫೋನಲ್ಲಿ ಅಷ್ಟು ಚೆನ್ನಾಗಿ ಕಾಣ್ತಿಲ್ಲ, ಬಟ್ ನೋಡೋಕೆ ಸಕ್ಕತ್ತಾಗಿ ಕಾಣ್ತಾ ಇದೆ. ಹೋಗುವ ಬನ್ನಿ. ವಾವ್, ನೋಡಿ ಗಾಯ್ಸ್ ಅಲ್ಲಿ ಫಾಲ್ಸು. ಬ್ರೋ ಇಲ್ಲೇನಿದೆ ಬ್ರೋ, ಸಕ್ಕತ್ತಾಗಿದೆ. ರೋಡ್ ನೋಡಿ, ಅಲ್ಲಿಂದ ಊಟ ಅಂತ ತಗೊಂಡು ಹಿಂಗ್ ಮಾಡ್ಬೇಕು. ಸ್ವಲ್ಪ ಫಾಗ್ ಇದೆ, ಸ್ವಲ್ಪ ಬಿಸಿಲಿದೆ, ನೀಟಾಗಿ ಕಾಣ್ತಿಲ್ಲ. ಫೈನಲಿ ಬಂದ್ವಿ ಪಾಯಿಂಟಿಗೆ. ಇಲ್ಲಿ ಪಾರ್ಕಿಂಗ್ ಮಾಡಿ, ಇಲ್ಲಿ ಪಾರ್ಕ್ ಮಾಡಕ್ 100 ರೂಪಾಯಿ ಅಂತೆ ಗೈಸ್. ನೋಡಿ, ದಿಸ್ ಇಸ್ ಬಿಸ್ನೆಸ್. $40 ಟಿಕೆಟ್ ತಗೋತಾ ಇದಾರೆ. ಅಲ್ಲಿ ಪಾರ್ಕಿಂಗ್ ಬೇರೆ ದುಡ್ಡು. ಒಬ್ರಿಗೆ 40 ರೂಪಾಯಾ? ಓಕೆ ಟಿಕೆಟ್ ತಗೊಂಡಾಯ್ತು. ಇವಾಗ ಹೋಗಿ ನೋಡುವ ಬನ್ನಿ ಹೆಂಗಿದೆ ಅಂತ. ಫೈನಲಿ ನಮ್ದು ಫಸ್ಟ್ ಲೊಕೇಶನ್ಗೆ ಬಂದಿದ್ದೀವಿ. ಯಾವುದು? ಡಾಲ್ಫಿನ್ ನೋಸ್. ಡಾಲ್ಫಿನ್ ಮೂತಿ ಬೆಟ್ಟ ಇತ್ತಂತೆ. ಅದನ್ನ ಇವರು ಬಿಸ್ನೆಸ್ಗೋಸ್ಕರ ರಿನೋವೇಷನ್ ಎಲ್ಲ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಗ್ರಿಲ್ಸ್ ಎಲ್ಲ ಹಾಕಿ ನೆಗಿದಂಗೆ ಯಾರು ಸೂಸೈಡ್ ಮಾಡ್ಕೊಳತ್ತಿರೋ ಥರ. ಅಲ್ಲಿ ಜಿಂಕೆ ಬಂದಿದೆ. ಜಿಂಕೆ ನೋಡಿ ಗೈಸ್ ಮಾಡಿದ್ದಾರೆ. ನನಗೂ ಗೊತ್ತಾಗ್ತಿಲ್ಲ, ತಲೆ ಕೆರ್ಕತೀನಿ ವ್ಯೂ ಎಲ್ಲಿದೆ ಡಾಲ್ಫಿನ್ ಮೂತಿ ಅಂತ. ನಿಮ್ಗೂ ತೋರಿಸ್ತೀವಿ ಬನ್ನಿ. ಮಂಗಾದ್ವಾ ಅಂತ. ಇದು ಎಂಟ್ರೆನ್ಸ್. ಇದು ಡಾಲ್ಫಿನ್ ತಲೆ, ಅದು ಡಾಲ್ಫಿನ್ ಮೂತಿ. ಹಿಂಗೆ ಕರ್ವ್ ಇದೆಯಲ್ಲ, ಅದೇ ಡಾಲ್ಫಿನ್ ನೋಸ್. ಬಂಡೆ ಇದೆ ನೋಡಿ ಇಲ್ಲಿ ಹೊರಗಡೆ. ಆ ಬಂಡೆ ಡಾಲ್ಫಿನ್ ಮೂತಿ ಅಂತೆ. ನಮ್ಮ ತಾಯಣೆ ಗೊತ್ತಾಯ್ತಿಲ್ಲ ಡಾಲ್ಫಿನ್ ಏನು ಅಂತ. ಇದೇ ಡಾಲ್ಫಿನ್ ಮೂತಿ. ನಮ್ಗೆ ಆ ಕಡೆ ನಿಂತ್ಕೊಂಡ್ರೆ ಡಾಲ್ಫಿನ್ ನೋಸ್ ಕಾಣುತ್ತೆ, ಬಟ್ ನಾವ್ ಇಲ್ಲಿ ನಿಂತಿರೋದ್ರಿಂದ ನಾವು ಡಾಲ್ಫಿನ್ ನೋಸ್ ಮೇಲೆ ಆ ಕಡೆ ನಿಂತ್ರಲ್ಲ, ಮೇಲ್ಗಡೆಯಿಂದ ನಿಂತ್ರೆ ಡ್ರೋನ್ ವ್ಯೂ ಅಲ್ಲಿ. ಅಲ್ಲಿ ನೋಡಿ ಫಾಲ್ಸ್ ಎಷ್ಟು ಚೆನ್ನಾಗಿ ಹರಿತಾ ಇದೆ. ಅದ್ರ ಸೌಂಡ್ ಹೆಂಗ್ ಕೇಳ್ತಾ ಇದೆ ನೋಡಿ. ಟ್ಯಾಂಕ್ ಸಿಂಟ್ಯಾಕ್ಸ್ ನೀರು ತುಂಬ ಹರಿತಾ ಇರೋದು ಗೈಸ್. ದೋಖ ಮಾಡ್ತಾರೆ ಎಲ್ಲ ಕಡೆ. ನೋಡಿ ಸಕ್ಕತ್ತಾಗಿ ಹರಿತಾ ಇದೆ. ಇದೇ ಡಾಲ್ಫಿನ್ ನೋಸ್. ಸೌಂಡ್ ಬರ್ತೈತಲ್ಲ, ಅದು ಸೌಂಡ್ ಸಕ್ಕತ್ತಾಗಿದೆ. ಇನ್ನು ಮಳೆ ಬಂದ್ರೆ ಜಾಸ್ತಿ ಇರುತ್ತೆ. ಇಲ್ಲಿಂದ ಸಕ್ಕತ್ತಾಗಿದೆ ವ್ಯೂ. ಫಾರೆಸ್ಟ್ ಅಲ್ವಾ ನೋಡಿ ಇಲ್ಲಿ ಹೆಂಗ್ ಹತ್ತವ್ರೆ. ಎಂಟಿರ್ ಬೇಡವಾ? ನೀವ್ ಹೋದ್ರೆ ಸಾಕಾ? ನೋಡಿ ಇವ್ರು ಶೋಕಿನ. ಸಕ್ಕತ್ತಾಗಿದೆ ಅಂತ ಒಂದು ಸ್ಟಾಪ್ ಕೊಟ್ವಿ. ಕವರ್ ಆಗ್ತಿದೆ ನೋಡಿ ಮಿಸ್ಟು. ಈ ಕಡೆ ಫುಲ್ ಬಿಸಿಲು, ಆ ಕಡೆ ಫುಲ್ ಮಿಸ್ಟ್ ಕವರ್ ಆಗ್ತಾ ಇದೆ. ಓ ಗಾಯ್ಸ್, ನೇಚರ್ ಸಿಗರೇಟ್ ಸೇರ್ತಿದೆ.
ಅಲ್ಲಿ ಮುಂದೆ ನೋಡಲಿ. ನಮ್ದು ಫಸ್ಟ್ ಲೊಕೇಶನ್ ನೋಡಾಯ್ತು. ಇವಾಗ ಸೆಕೆಂಡ್ ಲೊಕೇಶನ್ಗೆ ಹೋಗ್ತಾ ಇದೀವಿ. ಬೆಳಗ್ಗೆ 7 ಗಂಟೆಗೆ ಬಂದಾಗ ಚೂರು ಫಾಗ್ ಇರ್ಲಿಲ್ಲ. ಈಗ 10 ಗಂಟೆ ಆಗಿದೆ, ಇವಾಗ ಫಾಗು. ಸೆಕೆಂಡ್ ಲೊಕೇಶನ್ಗೆ ಬಂದಿದ್ದೀವಿ. ಹಿಂಗಿದೆ ನೋಡ, ಬನ್ನಿ. ಟಿಕೆಟ್ ಎಷ್ಟು? 40 ರೂಪೀಸ್ ಇಲ್ಲವ. ಇಲ್ಲಿ ಹತ್ಕೊಂಡು ಹೋಗ್ಬೇಕು. ಇವಾಗ ಎಷ್ಟು ದೂರ ಹೋಗ್ಬೇಕೋ ಗೊತ್ತಿಲ್ಲ. ಮೇಲ್ಗಡೆ ವ್ಯೂ ತೋರಿಸ್ತೀವಿ, ಸುಮ್ಮನೆ ಲ್ಯಾಗ್ ಮಾಡೋದು ಬೇಡ. ಕಾಯ್ತಾ ಇರಿ. ಬನ್ನಿ ಹೋಗೋಣ, ಲೆಟ್ಸ್ ಗೋ. ಕೇಕ್ ಕಟ್ ಮಾಡಿಸ್ಬೇಕಿತ್ತಂತೆ. ವ್ಯೂ ಎಷ್ಟು ಸಕ್ಕತ್ತಾಗಿದೆ ಗೊತ್ತಾ ಗೈಸ್? ನೋಡ್ತೀರಾ? ನೋಡಿ, ಸಮಯ ಬೆಳಗಿನ ಜಾವ ಅಲ್ಲ, ರಾತ್ರಿ ಅಲ್ಲ. ನೋಡಿ ಈ ವ್ಯೂ ನೋಡಕ್ಕೆ ಅಲ್ಲಿಂದ ಬಂದ್ವಿ. ಹೊಟ್ಟೆ ಅಷ್ಟು ತಿಂತವ್ರು ನೋಡಿ, ಕಪ್ಕನಿ. ಬಿಸಿ ಬಿಸಿ ಮ್ಯಾಗಿ ಬಂತು. ಮತ್ತೆ ಬಿಡ ಸುತ್ಕೊಂಡೇವ್ರು. ನಾನು ಶಿವಪ್ಪ ತಿನ್ಬಿಟ್ಟು ಬಡ ನೋಡ್ಬೇಕು. ನೋಡಿ ಒಳ್ಳೆ ಆನೆ ಓಡಿಸ್ಕೊ ಬರುತ್ತಲ್ಲ, ಹಂಗ ಎಲ್ಲಿ ಹೊಡಿತಾನ ಗುಡು. ಇಲ್ಲಿ ಬಾರಿ ಕಷ್ಟ ಇದೆ. ಸಿಕ್ಕಾಕಬಿಟ್ಟಿದೀವಿ ಬ್ರೋ ನಾವಂತೂ. ಸರ್ಪ್ರೈಸಿಂಗ್ಲಿ ನಾವಿವತ್ತು ಈಗ 3ನೇ ಪ್ಲೇಸಿಗೆ ಬಂದಿದೀವಿ. ಇದು ಸಿಮ್ಸ್ ಪಾರ್ಕ್ ಅಂತ. ನೋಡ ಬನ್ನಿ ಹೆಂಗಿರುತ್ತೆ ಅಂತ. ಪಾರ್ಕಿಗೆ ಬಂದಿದ್ವಿ. ಎಂಟ್ರೆನ್ಸ್ ಟಿಕೆಟ್ ಡೀಟೇಲ್ಸ್ ನೋಡಿ. ಫೋಟೋಶೂಟಿಗೆ 5,000 ಅಂತೆ. ಫುಲ್ ಗ್ರೀನ್, ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಏನೇನೋ ಹಾಕಿದ್ದಾರೆ ಇಲ್ಲಿ. ಫೋಟೋಶೂಟ್ ಇದೆ ಇಲ್ಲಿ. ಇಲ್ಲೇನೋ ಹಾಕಿದ್ದಾರೆ ನೋಡಿ. ಬೆಂಗಳೂರು ಕಬ್ಬನ್ ಪಾರ್ಕ್ ಇರುತ್ತಲ್ಲ ಆ ಥರ ನಾರ್ಮಲ್ ಪಾರ್ಕ್ ಥರ ಇದೆ ಗೈಸ್. ನೋಡಿ ಇದ್ಯಾವುದೋ ಗ್ರೀನ್ ಟನಲ್ ಅಂತ ಗೈಸ್. ಸೋದರ ಫುಲ್ಲು ಮರದೊಳಗೆ ಟನಲ್ ಥರ ಮಾಡಿದ್ದಾರೆ, ಗಿಡ ಬೆಳೆಸಿ. ನೋಡಲಿ ಕನಕನ ಕಿಂಡಿ ಮಾಡೋರಲ್ಲಿ. ಇವಾಗ ಸಿಮ್ಸ್ ಪಾರ್ಕಲ್ಲಿ ಕೇಕ್ ಕಟ್ ಮಾಡ್ಸೋಕೆ ಬಂದಿದ್ದೀವಿ. ಬರ್ಡೇಗಳಿಗೆ ಕೇಕ್ ಈ ಥರ ಇದೆ. ಯಾವ ಫ್ಲೇವರು? ಆರೆಂಜ್. ಹೋಗ್ಲಿ ಕಚ್ಚು. Happy birthday to you. Happy birthday to you, Sanju. Happy birthday to you, Sanju. Happy birthday to you. May good God bless you. ಹಳ್ಳಿ ನೋಡಪ್ಪ, ಹೀರೋಯಿನ್ ಥರ ಕೂತಿರೋದ. ಕರೆ ಗ್ಲಾಸ್ ಹಾಕೊಂಡು ಕರೆ ಬಟ್ಟೆ ಹಾಕೊಂಡು ನೀನೇ ಆ್ಯಪ್ ಬರ್ತಿದೆ ಈ ಕಡೆ. ನಾದ್ನಿನಾ? ಇದು ಗ್ಲಾಸ್ ಹೌಸ್ ಅಂತ ಗೈಸ್. 4 ಕಿಟಕಿಗೆ ಗ್ಲಾಸ್ ಹಾಕಿರೋದಕ್ಕೆ ಗ್ಲಾಸ್ ಹೌಸ್ ಅಂತೆ. ಇದನ್ನೆಲ್ಲ ಕರ್ಕೊಂಡ್ಬಂದು ನಮ್ಮ ಕಬ್ಬನ್ ಪಾರ್ಕ್ ಯಾವ್ದ್ರಲ್ಲಿ ಇರೋದು? ಲಾಲ್ಬಾಗ ಕಬ್ಬನ್ ಪಾರ್ಕ? ಲಾಲ್ಬಾಗಲ್ಲಿ ಗ್ಲಾಸ್ ಹೌಸಿಗೆ ಬಿಡಬೇಕು. ಚೆನ್ನಾಗಿಲ್ಲ ಬಟ್ ಓಕೆ, ಚೆನ್ನಾಗಿದೆ. ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಫ್ಲಶಿಂಗ್ ಫ್ಲವರ್ಸ್ ಮರದಲ್ಲೇ ಪಾಟು ಚೆನ್ನಾಗಿದೆ. ಫೈನಲಿ 3ನೇ ಪ್ಲೇಸು ನೋಡಾಯ್ತು. ಟೈಮ್ ಈಗ 12:30 ಆಗಿದೆ. ಕೇಕ್ ಕಟ್ ಮಾಡೋ ಆಯ್ತು. ಬರ್ತಡೇನು ಮುಗೀತು. ಈಗ ನೆಕ್ಸ್ಟ್ ಊಟಿಗೆ ಹೋಯ್ತಾ ಇದೀವಿ. 20 ಕಿಲೋಮೀಟರ್ ಇದೆ. ನೋಡಿ ಗಾಯ್ಸ್, ವ್ಯೂ ನಾವು ಎಷ್ಟನೇ ಪ್ಲೇಸ್? 4ನೇ ಪ್ಲೇಸಿಗೆ ಹೋಗ್ಲಿಲ್ಲ. ಹೋಗಿರ್ವಿ, ಹೊಟ್ಟೆ ಸಿಗಿದೆ ಅಂತ ವಾಪಸ್ ಕರ್ಕ ಬಂದ್ರು. ಬೆಳಗ್ಗೆಯಿಂದ ನೆಟ್ಟಗೆ ತಿಂದು ಇಲ್ಲ. ಸೊ ಇವಾಗ ಊಟಿ ಸೆಂಟ್ರಿಗೆ ಬಂದಿದ್ದೀವಿ. ಚಿಕನ್ 65 ವ್ಯೂಸ್ ಬಂತು. ಇದೇ ಮೀಲ್ಸು. ಇಲ್ಲಿ ರೊಟ್ಟಿ ಚಪಾತಿ ಪಟ್ಟಿ ಏನೂ ಇಲ್ಲ, ಬರೀ ಅನ್ನ ಅಷ್ಟೇ. ಇದಕ್ಕೆ 130 ರೂಪಾಯಿ, 140 ರೂಪಾಯಿ. ಗೋಲಿ ಸೋಡಾ ಬಾ. ಆ ಊಟಲ್ಲಿ ಯಾವುದೋ ಪ್ಲೇಸಸ್ ಕವರ್ ಮಾಡೋಕ್ಕಾಗಲಿಲ್ಲ, ಟೈಮ್ ಆಗಿತ್ತು. ನಾವು ಅಂದ್ಕೊಂಡಿರೋದಕ್ಕಿಂತ ರಶ್ ಜಾಸ್ತಿ ಇತ್ತು.
ಸೊ ಹಂಗಾಗಿ ಇವಾಗ ಮೈಸೂರು ಕಡೆ ಹೊರಟಿದ್ವಿ. ಹಂಗೆ ಚಾಕ್ಲೇಟ್ ಮ್ಯೂಸಿಯಮ್ಗೆ ಬಂದಿದ್ವಿ ಚಾಕ್ಲೇಟ್ ತೊಗೊಳ್ಳೋಣ ಅಂತ. ನಮ್ಮ ಟೈಮ್ ಖರಾಬಾಗಿರೋದ್ರಿಂದ ಯಾವುದೂ ನೋಡೋಕ್ಕಾಗಲಿಲ್ಲ. ಚಾಕ್ಲೇಟ್ನ ಹೆಂಗೆ ಹಾರ್ವೆಸ್ಟಿಂಗ್ ಮಾಡ್ತಾರೆ ಅಂಥದ್ದು ಗೊತ್ತಿಲ್ಲ, ನಮ್ಗೆ ತಯಾರಿಸೋದು ನಮ್ಗೆ ಇಂಗ್ಲೀಷ್ ಬರಲ್ಲ. ಓಯ್ ಏನು ಮೇಡಮ್ ಇಲ್ಲಿ? ಹಾಯ್ ಪೈರೇಟ್ಸ್. ಹಾಟ್ ಚಾಕ್ಲೇಟ್ ವೇಫರ್ ಟಿಪ್ಪಿಂಗ್ ಅಂತೆ. ಟಿಪ್ ಮಾಡಿಕೊಟ್ರು ತಿನ್ನೋದೆ. ನಾರ್ಮಲ್ ವೇಫರ್ಗೆ ಚಾಕ್ಲೇಟ್ ಹಚ್ಕೊಟ್ಟಾರೆ. ವೆಲ್ಕಮ್. ಇವಾಗ ಏನಾರ ಚಾಕ್ಲೇಟ್ಸ್ ತೊಗೊಂಡು ಹೋಗ್ಬೇಕು. ಹೋಗೋಣ ಬನ್ನಿ. ಇನ್ನೇನು ಹತ್ರ ಬಾರ್ಡರ್ ಹತ್ರ ಬಂದ್ವಿ. ಇನ್ನು 5 hours ಜರ್ನಿ ಇದೆ. ಇನ್ನೇನಾದ್ರು ಸ್ನ್ಯಾಕ್ಸ್ ತಗೊಳ್ಳೋಣ ಅಂತ ಬಂದಿದ್ದೀವಿ. ಸ್ನ್ಯಾಕ್ಸ್ ಹೋಗಿ ಸ್ನ್ಯಾಕ್ಸ್ ಅಂದ್ಬಿಟ್ಟು ಒಂದು ಡಬ್ಬ ತಗೊಂಡ್ರೆ ಇದನ್ನ ಈ ಕಾರಲ್ಲಿ ಕುತ್ಕೊಂಡು ಮನೆಗೆ ಹೋಗೋದು ಖಾಲಿ ಮಾಡ್ದಾ? ಆನೆ ಮರಿ ಇದೆ ನೋಡಿ ಬ್ರೋ, ಇಲ್ಲಿ ರೋಡಲ್ಲೇ ಇದೆ ಅನ್ಸುತ್ತೆ. ನನಗೆ ಭಯ ಆಯ್ತು ಬ್ರೋ, ಬಂತು ಅನ್ಕೊಂಡೆ. ಬಂದ್ಬಿಡ್ತಾವ ಬ್ರೋ, ಒಂದೊಂದು ಸರಿ ಇಲ್ಲ. ಇಷ್ಟ ಹತ್ರದಲ್ಲಿ ಗಾಡಿ ಹೊಡಿಲೇಬಾರ್ದು, ನಿಲ್ಸ್ಕೋಬೇಕು, ರೋಡ್ ಪಾಸ್ ಮಾಡುತ್ತೆ. ಇನ್ನೊಂದು ಆನೆ ಗೈಸ್ ಊಟ ಮಾಡ್ತಾ ಇದೆ, ಮಗು ತಿಂತಾ ಇದೆ. ಹೋಯ್ತು ಆನೆ ನೋಡಿ ಗೈಸ್, ಈಗ ಆನೆ ಬರುತ್ತೆ. ಆನೆ ಬರಲ್ಲ. ಇನ್ನೊಂದು ಅಲ್ಲಿ ಇಲ್ಲೇ ಬ್ರೋ, ಇಲ್ಲೇ ಅಲ್ಲಿ 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 ಎರಡು ಬ್ರೋ, ಪಕ್ಕ ಅಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಕೆಳಿ ಕೇಳಿಸ್ತಾತಿಗೆ. ಅಯ್ಯೋ ಅಲ್ಲಿ ಓಡಾಡ್ತಾವನೆ. 5 ನಿಮಿಷದ ನಿಂಗೆ ಜಾಗದಲ್ಲಿ ನಿಂತಿದ್ದೀವಿ. ಏನಾಗಿದೆ ಗೊತ್ತಿಲ್ಲ. ಆ ಕಡೆಯಿಂದ ಯಾವುದೋ ಗಾಡಿ ಬತ್ತಲ್ಲ, ಇವಾಗ ಅದು ಬರ್ತೈತೆ. ಈಗ ಬಂತು. ಇಲ್ಲೂ ಬ್ರೋ ಏನಾಯ್ತು? ಏನೋ ಅಂದಾಗ ಏನೋ ಅರ್ಥ ಆಗಲಿಲ್ಲ. ಹಂದಿ ಹಿಡಿಯೋದು ಅಂದ್ರು. ಈ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.